ಇಲ್ಲ, ಅಮ್ಮ ಅಂತೂ ತುಂಬ ಎಮೋಷ್ನಲಿ ತುಂಬ ಖುಷಿಯಾಗಿದೆ. ಯಾಕಂದರೆ ನನಗೆ ಬರೋ ಕಾಲ್ಸ್ಗಿಂತ ನಮಗೆ ಜಾಸ್ತಿ ಕಾಲ್ಸ್ ಬರುತ್ತೆ. ನೋಡಿದ್ವಿ, ಹುಬ್ಳಿ ಕಡೆಯಿಂದ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಬರ್ತಾ ಇರುತ್ತೆ, ಭಾಳ ಚೆನ್ನಾಗಿದೆ ಹಂಗಿದೆ. ಆಮೇಲೆ ನಾನು ಈ ಸಿನಿಮಾದಲ್ಲಿ ಎಷ್ಟಾಗುತ್ತೆ ಅಷ್ಟು ರಂಗಭೂಮಿ ಕಲಾವಿದರನ್ನೇ ಹಾಕಿದ್ದೀನಿ. ಅದು ಚಿಕ್ಕ ಚಿಕ್ಕ ಪಾತ್ರ ಆದರೂ ಕೂಡ ರಂಗಭೂಮಿ ಕಲಾವಿದರನ್ನೇ ಹಾಕಿದ್ದೀವಿ. ಹೌದು, ಎಲ್ಲ ನಮ್ಮ ರಂಗಭೂಮಿಯಲ್ಲಿ ಇದ್ದಂಥವ್ರನ್ನೇ ಹಾಕೊಂಡಿರೋದ್ರಿಂದ. ಸೊ ನಮ್ಮಮ್ಮ ರಂಗಭೂಮಿಯಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಅವ್ರಿಗೆ ಫೋನ್ ಮಾಡಿ, ಅಮ್ಮ ಹಿಂಗೆ ಇವ್ರದ್ದು ಪಾತ್ರಗಳು ನೋಡಿದ್ರೆ ಇದು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಣ್ಣ ಹಿಂಗೆ ಮಾಡಿದ್ರೆ ಅಂತೆಲ್ಲ ಹೇಳಿದಾಗ ನಮಗೆ ಏನೋ ಒಂದು ಎಮೋಷನ್. ಇದು ಅವ್ರ ಪಿಕ್ಚರ್ ನೋಡಿಲ್ಲ ಇನ್ನು, ಈ ರಶಲ್ಲಿ ಅವ್ರು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವ್ರ ಪಿಕ್ಚರ್ ನೋಡಿಲ್ಲ ಇನ್ನು ನಾನು. ಸೊ ಇವತ್ತು ಸ್ಪೆಷಲ್ ಶೋ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಅವರಿಗೆ ತೋರಿಸ್ಬೇಕು ನಾನು ಅಂತ ಇಂಥ ಒಂದು ದೊಡ್ಡ ಹಿಟ್ಟು ನಮ್ಮ ಕನ್ನಡದ ರಂಗಭೂಮಿ ಕಲಾವಿದರನ್ನೇ ಆರ್ಪಣೆ ಮಾಡಿರುವಂತ ಸಿನಿಮಾ ಅದಲ್ಲ. ಇಂಥ ಒಂದು ಸಂದರ್ಭದಲ್ಲಿ ರಂಗಭೂಮಿಯನ್ನೇ ಉಸಿರಾಗಿಸ್ಕೊಂಡಿದ್ದಾರೆ ನಿಮ್ಮ ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ತಿದ್ದೀರಾ? ಭಾಳ ಮಿಸ್ ಮಾಡ್ಬೋದು. ಅಂದರೆ ಅವರು ಒಂದು ಆಸೆ ಇತ್ತು ಅಷ್ಟೇ, ಇಲ್ಲ ರಂಗಭೂಮಿ ಉದ್ಧಾರ ಆಗಬೇಕು, ರಂಗಭೂಮಿ ಚೆನ್ನಾಗಿ ಆಗಬೇಕು ಅಂತ ನಮ್ಮ ತಂದೆಯವ್ರ ಆಸೆ ಇದ್ದಿದ್ದು. ಅವರಿದ್ದಾಗ ಅವಾಗ ಒಂದು 65-70 ನಾಟಕ ಕಂಪ್ನಿಗಳಿತ್ತು. ಇವತ್ತು 14-15 ಬಂದ್ಬಿಟ್ಟಿದೆ, ನಶಿಸಿ ಹೋಗ್ತಾ ಇದೆ, ಆಲ್ಮೋಸ್ಟ್ ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಇವತ್ತು ಥಿಯೇಟ್ರಲ್ಲೇ ಇಷ್ಟು ಸಮಸ್ಯೆ ಆಗ್ತಿದೆ, ಜನ ಕೈಯಲ್ಲಿ ಮೊಬೈಲಲ್ಲಿ ಬಂದ್ಬಿಡ್ತೆ ಎಲ್ಲನೂ. ಇವಾಗ ಮತ್ತೆ ನಾಟಕಗಳು ಹೋಗಿ ಕುತ್ಕೊಂಡು ನೋಡೋಷ್ಟು ಯಾರಿಗೂ ಅದು ಪೇಷನ್ಸ್ ಬರ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಬಟ್ ರಂಗಭೂಮಿ ಕಲಾವಿದರಿಗೆ ಅದು ಬಿಟ್ಟರೆ ಬೇರೆ ಇಲ್ಲ. ಅದು ನಾನು ಹೇಳ್ತಾ ಇರೋದು ವೃತ್ತಿ ರಂಗಭೂಮಿ ಕಲಾವಿದರು. ಓಕೆ, ಹವ್ಯಾಸಿ ಮಾಡೋರು ಓಕೆ, 6 ತಿಂಗಳಿಗೆ ಒಂದು ಡ್ರಾಮಾ ಪ್ರಾಕ್ಟೀಸ್ ಮಾಡಿ ಒಂದು ಶೋ ಮಾಡೋದು ಓಕೆ. ಇವರು ಪ್ರತಿದಿನ ನಾಟಕ ಶೋ ಮಾಡಬೇಕು, ಪ್ರತಿದಿನ 2 ಶೋ ನಡೆಯುತ್ತೆ. ಆ ಶೋ ನಡೆದು ಅವತ್ತಿನ ಜನ ನೋಡಿದ್ರೆ ಟಿಕೆಟ್ ದುಡ್ಡಲ್ಲಿ ಅವ್ರು ಪೇಮೆಂಟ್ ಆಗಬೇಕು. ಸೊ ಹಾಗೆ ತುಂಬ ಕಷ್ಟದಲ್ಲಿರುವಂಥದ್ದು ರಂಗಭೂಮಿ. ಸೊ ಎಲ್ಲೋ ಅವ್ರುಗಳಿಗೆ ಸಿನಿಮಾ ಮುಖಾಂತರ ಬಂದು ಆ ಕಲಾವಿದರೆಲ್ಲ ಸ್ವಲ್ಪ ಬೆಳಕಿಗೆ ಬಂತು ಅಂತಂದರೆ ಇನ್ನೊಂಚೂರು ಬೆಟ್ರೇನೋ ಆಗುತ್ತೆ, ಅಲ್ಲಿಂದ ಇಲ್ಲಿ ಅಟ್ಲೀಸ್ಟ್ ಕಾಂಪೋಸೇಟ್ ಮಾಡ್ಬೋದು ಅಂತ ನನ್ನ ಒಂದು ಪ್ರಯತ್ನ ಇದೆ. ಅದನ್ನ ಪ್ರತಿ ಸಿನಿಮಾದಲ್ಲೂ ರಂಗಭೂಮಿ ಉತ್ತರ ಕರ್ನಾಟಕ ಇದು ಒಲವು ಇಟ್ಕೊಂಡೇ ನಾನು ಬಂದಿದ್ದೀನಿ. ನೀವು ಯಾವ ಸಿನಿಮಾ ತೊಗೊಂಡ್ರು ಉತ್ತರ ಕರ್ನಾಟಕದ ಒಂದು ಸಾಂಗ್ ಏನೋ ಪ್ಲ್ಯಾನ್ ಮಾಡಿರ್ತೀನಿ, ಭಾಷೆ ಪ್ಲ್ಯಾನ್ ಮಾಡಿರ್ತೀನಿ. ಇದರಲ್ಲಿ ನೋಡಿದ್ರೆ ನೀವು ಅಚ್ಚುತ್ತವರು ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತಾರೆ, ಅದೊಂದು ಒಲವು ಇದೆ ನನಗೆ ಬೇಸಿಕಲಿ. ಸೊ ಹಾಗಾಗಿ ಅಷ್ಟು ಎಫರ್ಟ್ ಹಾಕಿ ಮಾಡ್ತಾನೆ ಇದ್ದೀನಿ. ಏನಿಲ್ಲ, ಅವ್ರ ಕಣ್ಣಂತ ಒಂದು ಕನಸನ್ನೇ ಒಂದು ಚಿಕ್ಕ ಪರ್ಸೆಂಟ್ ಆದ್ರೂ ನಮ್ಮ ಕೈಯಲ್ಲಿ ಏನೋ ಮಾಡೋಕ್ಕಾಗುತ್ತೆ ಅಂತಲೇ ನನ್ನ ಪ್ರಯತ್ನ ಯಾವಾಗ ಅಷ್ಟೇ. ಒಂದು ಲೆಕ್ಕ ಆ ಮಟ್ಟದ ಒಂದು ಗೆಲುವು ಸಿಕ್ಕಿದೆ. ಸೊ ಯಾವ ಮಟ್ಟದ ಜವಾಬ್ದಾರಿ ಹೆಚ್ಚಿಸಿದೆ ಕಾಟೇರ ಸರ್? ನನಗೆ ನಾನು ರ್ಯಾಂಬೋ 1 ಮಾಡಿದಾಗ ಕೂಡ ನಾನು ಅದೇ ಭಯ ಭಕ್ತಿನಲ್ಲಿ ಕೆಲಸ ಮಾಡ್ದಂಥವ್ನು. ಚೌಕ ಮಾಡಿದಾಗಲೂ ಅದೇ, ನಾನು ಕಾಟೇರ ಮಾಡಬೇಕು ಅಲ್ಲದೆ ನನಗೇನು ಡಿಫ್ರೆನ್ಸ್ ಚೇಂಜ್ ಆಗಲ್ಲ. ಯಾಕಂದರೆ ನನ್ನ ನಂಬಿಕೆ ಏನು ಅಂದರೆ ಕೈಯಲ್ಲಿರೋ ಸಿನಿಮಾನ ತುಂಬ ಶ್ರದ್ಧೆಯಿಂದ ಮಾಡಿ ದಾಟಿಸ್ಬೇಕು. ಈ ಪಿಕ್ಚರ್ ಗೆದ್ದರೆ ನನಗೆ ಇನ್ನೊಂದು ಸಿನಿಮಾ ಸಿಗುತ್ತೆ ಅನ್ನೋದು ದಾರಿ ಅದು ನಮಗೆ. ನನಗೊಂದು ಅನ್ನೊಂದು ದಾರಿ ಕೊಟ್ಕೊಳುತ್ತೆ. ಮತ್ತೆ ಆ ಸಿನಿಮಾ ಚೆನ್ನಾಗಾದರೆ ಇನ್ನೊಂದು ಆಗುತ್ತೆ ಅಂತ. ನಾನು ಯಾವತ್ತೂ ಓಕೆ ಇದರಿಂದ ನಾನು ನೆಕ್ಸ್ಟ್ ಲೆವೆಲ್ ಹಿಂಗೆ, ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹಿಂಗೆ ಆ ಥರ ನಾನು ಯೋಚನೆ ಮಾಡ್ದವನಿಲ್ಲ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಬಂದಂತು. ನಾನು ಕಣ್ಣು ಬಿಟ್ಟಾಗಿಂದ ನಮ್ಮ ತಂದೆ ಸಿನಿಮಾ, ಚಿತ್ರರಂಗ ಇದೇ ನೋಡ್ಕೊಂಬಂದಂತು. ಇಲ್ಲಿ ಏಳುಗಳು ನೋಡಿದ್ದೀವಿ, ಬೀಳುಗಳು ನೋಡಿದ್ದೀವಿ. ಸೊ ಯಾವುದೂ ನನಗೆ ಡಿಫ್ರೆನ್ಸ್ ಆಗಲ್ಲ. ನನಗೆ ಇದೊಂದು ವೃತ್ತಿ, ನನ್ನ ವೃತ್ತಿಗೆ ನಾನು ನ್ಯಾಯ ಸಲ್ಲಿಸಬೇಕು. ಅದು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಂಬಿರೋನು. ಸೊ ನನಗೆ ರ್ಯಾಂಬೋ 1 ಮಾಡಿದಾಗ್ಲೂ ಅದೇ ಎಕ್ಸೈಟ್ಮೆಂಟ್ ಇದೆ, ಅಷ್ಟೇ ಭಯ ಇತ್ತು. ನನಗೆ ಕಾಟೇರ ಮಾಡಬೇಕು ಅಷ್ಟೇ ಇದೆ. ನಾಳೆ ಇನ್ನೂ 10 ಪಿಕ್ಚರ್ ಆದರೆ ಅವತ್ತಿನ ಟೈಮ್ಗೂ ನಾನು ಫಸ್ಟ್ ಪಿಕ್ಚರ್ ಥರನೇ ಫೀಲ್ ಮಾಡ್ತೀನಿ. ಅಷ್ಟೇ ನಾನೊಂದು ಶ್ರದ್ಧೆಯಿಂದಲೇ ಮಾಡ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.